ಸಂಗೀತಕ್ಕೆ ಬರೋ ಮುಂಚೆ ಏನೆಲ್ಲ ಲೆಕ್ಕಾಚಾರಗಳು ಇಟ್ಕೊಂಡು ಬರಬೇಕು, ಯಾವ ಆಲೋಚನೆ ಯೋಜನೆಗಳ ಜೊತೆಗೆ ಬರಬೇಕು? ಏನು ಸಸ್ಟೈನಬಿಲಿಟಿ ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಸಂಗೀತ ಅಂತಕ್ಕಂಥದ್ದು ಎಷ್ಟು ವಾಸ್ಟ್ ಇದೆ, ಇಟ್ಸ್ ಲೈಕ್ ಇನ್ಫಿನಿಟಿ. ಜಸ್ಟ್ ಗೋ ಆ್ಯಂಡ್ ಒಂದು ಸಮುದ್ರ ದಂಡೆ ಮೇಲೆ ನಿಂತ್ಕೊಂಡು ಎಷ್ಟು ದೂರ ಹೋಗುತ್ತೆ ಅದನ್ನ ನೋಡಿದ್ರೆ ನಿಮ್ಗದು ಆ ಕಡೆ ದಡ ಕಾಣಿಸಲ್ಲ. ಬೆಣ್ಣೆನ ನೀವು ರೊಟ್ಟಿ ಮೇಲೆ ಹಾಕಿದ್ರೆ ಅದು ಇನ್ನೂ ರುಚಿ ಜಾಸ್ತಿ, ಅದನ್ನು ಬೆಂಕಿಗೆ ಹಾಕಿದ್ರೆ ಅದು ಹಾನಿ ನಮಗೆ ಅನ್ನೋದು. ಹ್ಯಾಂಡ್ಲಿಂಗ್ ಫೇಮ್, ಸಕ್ಸಸ್ ಎಲ್ಲನೂ. ಹ್ಯಾಂಡ್ಲಿಂಗ್ ಸಕ್ಸಸ್ ಇಸ್ ವೆರಿ ಡಿಫಿಕಲ್ಟ್. ಫೇಲ್ಯೂರ್ಸ್ನ ಹ್ಯಾಂಡಲ್ ಮಾಡಿಬಿಡ್ಬೋದು. ವೋಕಲ್ ಕಾರ್ಡ್ಸನ್ನು ಯಾವಾಗಲೂ ಒಂದು ಒಳ್ಳೆ ಹದ್ಬಸ್ತಲ್ಲಿ ಇಟ್ಕೊಳ್ಳೋಕೆ ಏನೇನು ಮಾಡ್ತೀರಿ ಮ್ಯಾಮ್? ಸಿಂಗಿಂಗ್ ಈಸ್ ಈಸಿ ರಶ್ಮಿ, ಲರ್ನಿಂಗ್ ಈಸ್ ವೆರಿ ಡಿಫಿಕಲ್ಟ್. ವಾಹ್, ಸೋ ಟ್ರೂ. ಆಲ್ವೇಸ್ ಬಿ ದಟ್ ಸ್ಟೂಡೆಂಟ್ ಫಾರ್ ಲೈಫ್. लर्निंग इज वेरी टफ. आवाज दे कहाँ है दुनिया मेरी जवां है, आबाद मेरे दिल में उम्मीद का जहां है, दुनिया मेरी जवां है. ಅವ್ರ ಒಂಥರ ಇಂಟರ್ವ್ಯೂ ಥರ ತೊಗೊಳೋರು. ನೋಡ್ರಿ ಅಕ್ಕಮ್ಮ, ಇಟ್ಟು ಸಣ್ಣ ಹುಡುಗಿ ಬಂದಾಳ, ಪಾಕೀಜ ಪ್ರಕಾರ ಲಂಗ ಹಾಕ್ಕೊಂಡು ಹಾಡ್ತಾಳಂತ್ರಿ ಈಕಿ. ಖಮಾಜರಾಗ ಬರ್ತದೇನ್ರಿ ಗುರುಗಳು? ಹ್ಞೂ, ಖಮಾಜರಾಗದು ಸ್ವಲ್ಪ ಆರೋಹ ಅವರೋಹ ಹೇಳ್ರಿ ನೋಡ್ರಿ ಒಂದು ಸ್ವಲ್ಪ ಹಂಗೆ. ಅವಾಗ ಶುರು ಸಾ ಗಾ ಮಾ ಪಾ ಶುರು ದ ನೀ ಸಾ ಅಲ್ಲಿದೆ. Today on Just Curious, it is one and only Vidushi Sangeeta Katti ma'am, ಉರುಫ್ ಸಂಗೀತ ಕಟ್ಟಿ ಕುಲಕರ್ಣಿ ಮ್ಯಾಮ್. ಹೇಗೆ ಕರೀಲಿ ನಿಮ್ಮನ್ನ ಮ್ಯಾಮ್? ತುಂಬ ಉದ್ದ ಆಯ್ತು ಹೆಸರು. ಸಂಗೀತ ಅಂತ ಕರೆದ್ರೆ ನಿಮ್ಮ ಸಾಧನೆ ಕಮ್ಮಿನೇ. ನಿಮ್ಮ ಜರ್ನಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ, ಐ ಮೀನ್ ಇಟ್ಸ್ ರಿಯಲಿ ಅ ಪ್ಲೆಷರ್ ಟು ಹೋಸ್ಟ್ ಯು ಆ್ಯಂಡ್ ಅನ್ ಆನರ್ ಟು ಹ್ಯಾವ್ ನಿಮ್ಮಂಥ ಒಂದು ವ್ಯಕ್ತಿತ್ವ ಆನ್ ಜಸ್ಟ್ ಕ್ಯೂರಿಯಸ್. ಮೊದಲನೇದಾಗಿ ಸ್ವಾಗತ ಮ್ಯಾಮ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ರಶ್ಮಿ. ಸದ್ಯಕ್ಕೆ ಮೇಡಮ್ ಯಾವ ಕಡೆ ಓಡ್ತಾ ಇದ್ದೀರಿ? ಈಗ ದೊಡ್ಡ ಜವಾಬ್ದಾರಿ ಹೆಚ್ಚಿಗೆ ಆಯಿತು ಅಂತ ಸುಮ್ಮನೆ ಬುಕ್ಕಲ್ಲಿ ಬರೆದಿರೋ ಥರ ಓದೋದಲ್ಲ, ಇದು ನಿಜವಾಗ್ಲೂ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದರೆ 50 ವರ್ಷದಿಂದ, ಅಯ್ಯೋ ಮೇಡಮ್ 50 ವರ್ಷದಿಂದ ಹಾಡ್ತಿದ್ದೀರಾ ನೀವು? ಹೌದಪ್ಪ, ಹಾಡ್ತಾ ಇಲ್ಲ, ಪರ್ಫಾರ್ಮ್ ಮಾಡ್ತಾಯಿದ್ರು. ಅಯ್ಯೋಯ್ಯೋ ಮೇಡಮ್ ಅಂತ ಕೇಳ್ತಾರೆ. ಅಯ್ಯೋಯ್ಯೋ ಅಂತ ಅವ್ರು ಅಂದ ತಕ್ಷಣ ಅನಿಸುತ್ತೆ, ಹೌದಾ ಏನೂ ಮಾಡಿಲ್ವಲ್ಲ. ಸೊ ಇನ್ನೂ ಹೆಚ್ಚಿನ, ಯಾಕೆಂದರೆ ದೇರ್ ಇಸ್ ಸೋ ಮಚ್ ಟು ಲರ್ನ್ ರಶ್ಮಿ. ಸಂಗೀತ ಅಂತಕ್ಕಂಥದ್ದು ಎಷ್ಟು ವಾಸ್ಟ್ ಇದೆ, ಇಟ್ಸ್ ಲೈಕ್ ಇನ್ಫಿನಿಟಿ. ಜಸ್ಟ್ ಗೋ ಆ್ಯಂಡ್ ಒಂದು ಸಮುದ್ರ ದಂಡೆ ಮೇಲೆ ನಿಂತ್ಕೊಂಡು ಎಷ್ಟು ದೂರ ಹೋಗುತ್ತೆ ಅದನ್ನ ನೋಡಿದ್ರೆ ನಿಮ್ಗದು ಆ ಕಡೆ ದಡ ಕಾಣಿಸಲ್ಲ. ಸೊ ಏನೂ ನೋಡಿಲ್ಲ ನಾವು, ಏನೂ ಕಲ್ತಿಲ್ಲ. ಕಲಿಸಿದ್ದಾರೆ ನಮ್ಮ ಗುರುಗಳು, ಆದರೆ ಅವ್ರು ಕಲಿಸಿದ್ದನ್ನೆಲ್ಲ ನಮಗೆ ನಾವು ಕರಗತ ಅಥವಾ ನಮ್ಮ ಕಂಠಗತ ಮಾಡ್ಕೊಂಡಿದ್ದೀವ ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡಾಗ, ಈಚ್ ಡೇ, ಈಚ್ ಮಿನಿಟ್, ಈಚ್ ಮೂಮೆಂಟ್, each raga unfolds in its own new way. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಟ್ಸ್ ಡೀಪ್. ದಟ್ಸ್ ವೈ ಐ ಆಮ್ ಮೇಕಿಂಗ್ ಅ ನೋಟ್. ಮಿನಿಟ್ ಟು ಮೊಮೆಂಟ್ ಟು ಸಂಗೀತಗಾರರಿಗೆ ರಾಗಾನೇ ಸುಮಾರು ಭಾವನೆಗಳನ್ನ ಕೆಣಕತ್ತೆ. ಭಾವನೆಗಳ ಮೂಲಕ ಸಾಕಷ್ಟು ವಿಚಾರಗಳು ಹುಡುಕ್ತೀವಿ. ಆಮೇಲೆ ಒಂದೇನೋ ಸಂಗತಿ ಹಾಡಿದ್ರೆ ನಾವೇನು ಹಾಡಿದ್ವಿ ಅಂತ ಸ್ವಲ್ಪ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಅದನ್ನ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಹಾಡ್ಬಿಟ್ಟಿರ್ತೀವಿ, ಹೊಟ್ಟೋಗ್ಬಿಟ್ಟಿರುತ್ತೆ. ಬಟ್ ಇಫ್ by God's grace, if we remember what we have sung, why did we do that? ಈ ಅವಲೋಕನ ಏನಿದೆಯಲ್ಲ, ಸಾಹಿತ್ಯಕ್ಕೆ ಏನಾಗುತ್ತೆ, ಬರೀತಾರೆ, ಕಣ್ಮುಂದೆ ಇರುತ್ತೆ, ಅದು ಹೋಗ್ತಾ ಇರುತ್ತೆ, ಏನು ಬರೆದೇನು ಗೊತ್ತಿಲ್ಲ. ಸಂಗೀತಕ್ಕೆ, ಎಸ್ಪೆಷಲಿ ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ ಏನಾಗುತ್ತೆ ಅಂದರೆ, ಏನೋ ಒಂದು ಸಂಚಾರ ಹಾಡೋದ್ನಲ್ಲ, ಅದೇನಿತ್ತು ಹೊಟ್ಟೋಗ್ಬಿಟ್ಟಿರ್ತದೆ ಹಾಡಿ. ಎಸ್ಪೆಷಲಿ ನನಗಂತೂ, ಬಿಕಾಸ್ ಐ ಡೋಂಟ್ ಫಿಕ್ಸ್ ಸಿಂಗಿಂಗ್, ಸ್ಪಾಂಟ್ಯಾನಿಟಿ ಬರ್ತಾ ಇರುತ್ತೆ. ತುಂಬ ಜನ ಈ ಥರದವ್ರು ಖಂಡಿತ ನಮ್ಮ ದೇಶ ಎಷ್ಟು ಶ್ರೀಮಂತವಾಗಿದೆ ಅಂದರೆ, ಹಾಡುಗಾರರು ಇರ್ಬೋದು, ಕಲಾವಿದರು ವಿಚಾರವಾಗಿ ಹೇಳಬೇಕು ಅಂದರೆ ಇಟ್ ಇಸ್ ಸೋ ರಿಚ್. ದಟ್ ಇಸ್ ವೈ ಇಂಡಿಯಾ ಇನ್ಕ್ರೆಡಿಬಲ್. ಸೊ ಹಾಗಾಗಿ ನಮ್ಮ ಕಲಾವಿದರು ಎಷ್ಟು ಗ್ರೇಟ್ ಸಾಧಕರು ಅಂತಂದರೆ, ಅವ್ರಿಗೂ ಅನುಭವ ಆಗ್ತಾ ಇರೋದು ಸಹಜ, ಆಗ್ತಿರಲೇಬೇಕು. ಸೊ ಅದಾದಾಗ ನಮ್ಗೆ ಅನ್ಸುತ್ತೆ, ವಾಟ್ ವಿ ಹ್ಯಾವ್ ಡನ್, ಏನು ಮಾಡಿದ್ವಿ ನಾವು ಅಂತ ಪ್ರಶ್ನೆ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಬೆಳೆಯಲ್ಲ. ನಮ್ಮನ್ನು ನಾವು ಕ್ವೆಶ್ಚನ್ ಮಾಡದೆ ಹೋದರೆ, ವೇರ್ ವಿ ಆರ್, ವಿ ವೋಂಟ್ ಗ್ರೋ. ಮುಗಿದ್ಬಿಡುತ್ತಲ್ಲ ಜರ್ನಿ, ಗೊತ್ತೇ ಆಗಲ್ಲ, ಸ್ಟಾಪ್. ಸೊ ಶ್ರೀ ಶೇಷಗಿರಿ ದಂಡಾಪುರ್ ಸರ್
ಮತ್ತೆ ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಪುರಾಣಿಕ್ ಮಠ್. ಹ್ಮ್. ಸೊ ಹೀಗೆ ಶುರು ಗುರುಗಳ ಪರಿಚಯ. ಹಾಂ, ಗುರು ಪ್ರಾರಂಭಿಕ ಓಕೆ. ಅಭ್ಯಾಸ ದಂಡಾಪುರ್ ಸರ್ ಹತ್ರ, ನಂತರ ಖಯಾಲ್ ಗಾಯನ ಶೇಷಗಿರಿ ಇವರು ಪುರಾಣಿಕ್ ಮಠ್ ಸರ್ ಹತ್ರ. ಈ ನಡುವೆ ಏನಾಗ್ತಾಯಿತ್ತು, ದೇವ್ರ ನಾಮನೂ ಕಲಿಸ್ಬೇಕು ಅಂದರೆ ಕಟಗೇರಿ ದಾಸರು ಅಂತ ಅನಂತಾಚಾರ್ ಕಟಗೇರಿ ಅಂತ ಧಾರವಾಡದಲ್ಲಿ ಈಗಲೂ ಇದ್ದಾರೆ, 96 ವರ್ಷ ಅವ್ರಿಗೆ. ಓಹೋ. ಅವ್ರು ಹಾಡೋ ಪಿಚ್ ನಮಗೆ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಅದ್ಭುತವಾದ ಚೇತನ ಶಕ್ತಿ. ಅವ್ರ ಹತ್ರ ದಾಸರ ಪದ ಕಲಿತದೆ, ಅವ್ರ ಮನೆಗೆ ಬಂದು ಹೇಳ್ಕೊಡೋರು. ಸೊ ಇದೆಲ್ಲ ಹಿಂಗೆ ನಡೀತಾ ಇತ್ತು. ಆಮೇಲೆ ಏನು ಅಂತಂದರೆ, ಮೈ ಫಸ್ಟ್ ಕಾನ್ಸರ್ಟ್ ಆಫ್ಟರ್ ನೌಶಾದ್ ಸಾಹಬ್ ಬಂದು ಹೋದ್ಮೇಲೆ ಆಕಾಶವಾಣಿ, ಗಿಳಿವಿಂಡು, ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು, ಇದೆಲ್ಲ ಒಂಥರ ನೋನ್ ಫಿಗರ್, ನೋನ್ ಚೈಲ್ಡ್ ಪ್ರಾಡಿಜಿ ಅಂತ. ಸೊ ಆಕಾಶವಾಣಿಯವರು, ಆಲ್ ಇಂಡಿಯಾ ರೇಡಿಯೋನವರು ಒಂದು ದೊಡ್ಡದೊಂದು ಚಿಲ್ಡ್ರನ್ಸ್ ಡೇ ಕಾನ್ಫರೆನ್ಸ್ ಎಷ್ಟೋ ವರ್ಷದ್ದು ಮಾಡಿದರು ಓಪನ್ ಏರ್ ಥಿಯೇಟ್ರಲ್ಲಿ. ಇವಾಗ ರಂಗಾಯಣ ಮುಂದೆ ಇದಿದೆಯಲ್ಲ, ಆವಾಗ ಅದು ಓಪನ್ ಏರ್ ಥಿಯೇಟ್ರ್ ಆಗಿತ್ತು. ಓಪನ್ ಏರ್ ಥಿಯೇಟ್ರ್ ಧಾರವಾಡದಲ್ಲಿ ಸುಮಾರು ಎಷ್ಟೋ ಸಾವಿರ ಜನ ಆಡಿಯನ್ಸ್, ಆಲ್ ಡಿಗ್ನಿಟರೀಸ್, ಡೆಲಿಗೇಟ್ಸ್. ಅವ್ರ ಮುಂದೆ ಒಂದು ಕಚೇರಿ ಅಂದರೆ, ಬಿಕಾಸ್ ಆಲ್ ಇಂಡಿಯಾ ರೇಡಿಯೋ ಕಂಡಕ್ಟೆಡ್ ದ ಫೀಚರ್. ರೇಡಿಯೋ ಕಾಕಾ ಅಂತಿರೋರು, ಇವು ರೇಡಿಯೋ ಜಾಕಿ ಅಲ್ಲ, ಎಸ್, ಆವಾಗ ರೇಡಿಯೋ ಕಾಕಾ ಅಂತಿರೋರು, ಅಕ್ಕಮ್ಮ ಅಂತಿರೋರು, ಸುಶೀಲಾ ನಾಯಕ್ ಅಕ್ಕಮ್ಮ ಕಾಕಾ ಹಿರೇಮಠ ಅಂತ. ಅವ್ರೊಂಥರ ಇಂಟರ್ವ್ಯೂ ಥರ ತಗೊಳ್ಳೋರು. ನೋಡ್ರಿ ಅಕ್ಕಮ್ಮ, ಇಟ್ಟು ಸಣ್ಣ ಹುಡುಗಿ ಬಂದಾಳ, ಪಾಕೀಜ ಪ್ರಕಾರ ಲಂಗ ಹಾಕ್ಕೊಂಡು ಹಾಡ್ತಾಳಂತ್ರಿ ಈಕಿ. ಕಾಕಾ ನಿಮ್ಗೆ ಗೊತ್ತಿಲ್ಲ, ಹುಡುಗಿ ಕಟ್ಟಿ ಪ್ರೊಫೆಸರ್ ಮಗಳು ಹಾಡ್ತಾಳೆ, ಒಂದು ಏನರ ಹಾಡ್ಸು, ಹಾಡು ಅಂತ ಹೇಳಿ ನೋಡ್ರಿ. ಈ ಥರ ಇಂಟ್ರೆಸ್ಟ್ ಒಂಥರ ಕ್ರಿಯೇಟ್ ಮಾಡೋರು. ಯಾವ್ಯಾವ್ರಾಗ. ಆಮೇಲೆ ಬ್ಯಾಡ್ರಿ, ಸಣ್ಣ ಹುಡುಗರಿಗೆ ಹಾಡು ಅಂದ್ರೆ ಹಾಡಲಿಕ್ಕಿಲ್ಲ, ನಾವು ಗುರುಗಳಂಥೇಳಿ ಅವ್ರನ್ನ ನೋಡೋಣ. ಗುರುಗಳ ನಮಸ್ಕಾರ ರೀ, ನಾನು ರೇಡಿಯೋ ಕಾಕಾರಿ. ಅವಾಗ ಹೇಳಿದಾಗ ನಾನು ನಗ್ಲಕ್ಕೆ ಶುರು ಮಾಡೋದು. ಆಮೇಲೆ ಗುರುಗಳ ಇಲ್ಲಿ ತನಕ ಎಷ್ಟರಾಗ ನಮಗೆ ಕಲ್ಸಿರಿ ನೀವು? ಭೂಪ್, ಸಾರಂಗ್, ದುರ್ಗಾ, ಖಮಾಜ್, ಮಯಗ್, ಮಲಾರ್, ಇರಬ್ಬರ ಹೆಸರೆಲ್ಲ ಹೇಳ್ತೀನಿ. ಖಮಾಜರಾಗ ಬರ್ತದೇನು ರೀ ಗುರುಗಳು? ಹ್ಞೂ, ಖಮಾಜರಾಗದು ಸ್ವಲ್ಪ ಆರೋಹ ಅವರೋಹ ಹೇಳ್ರಿ ನೋಡ್ರಿ ಒಂದು ಸ್ವಲ್ಪ ಹಾಗೆ. ಅವಾಗ ಶುರು ಸಾ ಗಾ ಮಾ ಪಾ ಶುರು ದಾನಿ ಸಾ ಅಲ್ಲಿದೆ. ಸೊ ಇದು ಜರ್ನಿ ಶುರು ಆಯಿತು. ಸೊ ಪೀಪಲ್ ಸ್ಟಾರ್ಟೆಡ್ ನೋಯಿಂಗ್ ಮೀ ದಟ್ ಇಸ್ ಅ ಕಿಡ್ ಇನ್ ಧಾರವಾಡ, ಇಸ್ ಅ ಗರ್ಲ್ ಪ್ರಾಡಿಜಿ. ಹಾಂ, ಆಡ್ತಾಳೆ, ಹಾಡಂದ ತಕ್ಷಣ ಆಡ್ತಾಳೆ, ಬೇರೆ ಆ ಕಡೆ ನೋಡಲ್ಲ ಅಂತ. ಅದಕ್ಕೆ ಗುರು ಆಯಿತು. ಈ ಕಡೆ ನಿಮ್ದು ಗುರಿ ಏನು? ಬಿಕಾಸ್ ಇವತ್ತು ಹಿಂದೆ ತಿರುಗಿ ನೋಡಿದಾಗ ಇವತ್ತು ನೀವೇನಿದ್ದೀರಿ ಒಂದು ಹಂತಕ್ಕೆ ಬೇರೆಯವರೆಲ್ಲರ ಕೊಡುಗೆ ಇದೆ ಇಲ್ಲಿ. ಎಲ್ಲಿ ಚೇಂಜ್ ಆಯಿತು ಹೇಳ್ತೀನಿ ನಿಮಗೆ. ಕಲಿತಾ ಇದ್ದೆ. ಒನ್ ಫೈನ್ ಡೇ, ಐ ಥಿಂಕ್ ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್, 6th ಮುಗಿಸಿ 7th ಬರ್ತಿದ್ದೆ. ಆವಾಗ ಪುರಾಣಿಕ್ ಮಠ್ ಸರು ನನ್ನನ್ನು ಕರ್ಕೊಂಡು ಪದ್ಮಭೂಷಣ್ ಪಂಡಿತ್ ಬಸವರಾಜ ರಾಜಗುರುಗಳ ಹತ್ರ ಕರ್ಕೊಂಡೋದ್ರು. ನಮ್ಮ ತಂದೆ ಅಡ್ವಾನ್ಸ್ ಟ್ರೈನಿಂಗ. ಹಾಂ, ನಮ್ಮ ತಂದೆ ಬಂದರು. ನಮ್ಮ ತಂದೆ ಪುರಾಣಿಕ್ ಮಠ್ ಸರ್ ಕರ್ಕೊಂಡು ಹೋಗಿ, ಏನಪ್ಪ ಬಂದೆ, ನೀ ಬಂದೆ ಹಬ್ಬ ಅಂತ ಗುರುಗಳ. ಯಾರ ಹುಡುಗಿ ಏನು ಶಿಷ್ಯಾಳೇನು? ಹ್ಞೂ ರೀ, ನಾನು ನಮ್ಮ ಶಿಷ್ಯಳು ಕಟ್ಟಿ ಪ್ರೊಫೆಸರ್ ಮಗಳು, ನಾ ಎಲ್ಲ ಕಲ್ಸೇನ್ರಿ ಗುರುಗಳ, ಇನ್ನು ಮುಂದೆ ನೀವು ಕಲಿಸ್ಬೇಕು ನೋಡಿ. ಒಬ್ಬ ಗುರು ಇನ್ನೊಬ್ಬ ಗುರು ಹತ್ರ ಹೇಳಿ ಬಿಡ್ತಾರೆ. ಎಂಥ ಗ್ರೇಟ್ ಪೀಪಲ್ ಬರ್ದೇ ಇರ್ತಾರೆ. ಆಮೇಲೆ ಅವರು ಕೇಳಿದ್ಮೇಲೆ ನಮ್ಮ ತಂದೆ ಅಂದರು, ಗುರುಗಳ ಭಾಳ ಸಣ್ಣಕ್ಕೆ ಆಗ್ತಾಳೆ, ಭಾಳ ಲಘು ಕರ್ಕೊಂಬಂದೇನಿ ಅನಿಸ್ತದೆ, ಬೇಗ ಕರ್ಕೊಂಬಂದು. ಪ್ರೊಫೆಸರ ಲೇಟ್ ಮಾಡಿರಿ ನೀವು, ಇನ್ನೂ 1 ವರ್ಷ ಮುಂಚೆನೇ ಕರ್ಕೊಂಬರ್ಬೇಕಿತ್ತು, ಈಗ ನೋಡ್ರಕ್ಕಿಗೆ ಹೆಂಗೆ ಇದಾಗ್ತದೆ ಅಂಥೇಳಿ. ಅಂದರೆ ಆಲ್ ಗ್ರೇಟ್ ಮೆಸ್ಟ್ರೋಸ್ ಆರ್ ಗ್ರೇಟ್ ಪೀಪಲ್. ಸೊ ಅಲ್ಲಿಂದ ಮತ್ತೆ ಶುರು ಆಯಿತು ಖಯಾಲ್ಗಾನ. ಆವಾಗಲೂ ನನಗೇನಂತ ಸೀರಿಯಸ್ನೆಸ್ ಇರಲಿಲ್ಲ. ಐ ಯೂಸ್ ಟು ಬಿ ವೆರಿ ಬ್ಯುಸಿ. ಸ್ಕೂಲು, ಕಾಲೇಜು, ಕಾನ್ಸರ್ಟ್ಸು ಎಲ್ಲ ಇತ್ತು, ಆಕಾಶವಾಣಿದು ರೆಕಾರ್ಡಿಂಗ್ಸ್ ಇದೆಲ್ಲ. ಈ ನಡುವೆ ಏನಾಯಿತು, ವೆನ್ ಐ ವಾಸ್ 13 year old ಗರ್ಲ್, ಚೆನ್ನೈ ಅಂದರೆ ಆವಾಗ ಮಡ್ರಾಸ್, ಒಂದು CRT ಗೌರ್ಮೆಂಟ್ದೊಂದು ಸ್ಕಾಲರ್ಶಿಪ್ ಬರೋದು. ಈಗ ರಾಜಗುರುಗಳ ಹತ್ರ ಸೇರ್ಕೊಂಡ್ಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅವರಿಗೆ ಗುರುದ ಇದು ಕೊಡಬೇಕಲ್ಲ ಕಾಣಿಕೆ ಅಂತ, ಮತ್ತು ಈ ಥರ ಇದೆ ನಡೆಸುತ್ತೆ ನಮ್ಮ ಭಾರತ ಸರ್ಕಾರದಿಂದ ಅಂತ. ನಮಗೆ ಸೌತ್ ವಾಸ್ ದ ಸೆಂಟರ್ ಫಾರ್ ಧಾರವಾಡ ಪೀಪಲ್. ಸೊ ಚೆನ್ನೈಗೆ, ಮಡ್ರಾಸ್ಗೆ ನಾವು ಹೋದಾಗ ಅಲ್ಲಿ
ಇಂಟರ್ವ್ಯೂ ಎಲ್ಲ ಆಯಿತು, ಅದು ಎಲ್ಲ ಅಪ್ರೂವ್ ಆಯಿತು, ಪಾಸ್ ಆಯಿತು, ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. BVK ಶಾಸ್ತ್ರಿ ಅವ್ರು ಇಂಟರ್ವ್ಯೂ ತೊಗೊಂಡಿದ್ರು ನಂದು ಅವಾಗ. ಐ ಸ್ಟಿಲ್ ರಿಮೆಂಬರ್. ಯಾರ ಹತ್ರ ಕಲಿಬೇಕು ಅಂದ್ಕೊಂಡಿದ್ದೀರಾ ಅಂತಂದ ತಕ್ಷಣ ಬಸವರಾಜ ರಾಜಗುರುಗಳಿಗೆ, ನಿಮ್ಮ ಗುರುಗಳಿಗೆ ಟೈಮ್ ಇರುತ್ತೇನ್ರಿ, ಅವ್ರು ತುಂಬ ಓಡಾಡ್ತಿರ್ತಾರೆ ಅಂತ ಕೇಳಿದರು. ಟೈಮ್ ಮಾಡ್ಕೋತೀವ್ರಿ ಅಂತ ಸ್ವಲ್ಪ ಧೈರ್ಯ ಜಾಸ್ತಿ ಇತ್ತು. ಇಲ್ಲರಿ ನಮ್ಮ ಸಲ ಅವ್ರು ಟೈಮ್ ಮಾಡ್ಕೋತಾರೆ, ನಾವು ಟೈಮ್ ಮಾಡ್ಕೋತೀವ್ರಿ, ಕಲಿಸ್ತಾರ್ರಿ ನೀವು. ನಾನು ಹೇಳಿ ಓಕೆ 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 ಫೈನ್ ಫೈನ್ ಅಂತ. ಅವ್ರು ಸ್ವಲ್ಪ ಇದ್ದಿದ್ರು ಅವರು, BVK ಶಾಸ್ತ್ರಿ ಅವರು ಖಂಡಿತವಾಗಿ ಮಾತಾಡೋರು, ಹಂಗೆ ವೆರಿ ಲರ್ನೆಡ್ ಮ್ಯಾನ್. ಸೊ ಆ ಇಂಟರ್ವ್ಯೂ ಮುಗಿಸಿ ನಾವು ಹೊರಗಡೆ ಬಂದಾಗ ಸಂಗೀತ ಅಂತ ಒಂದು ಕನ್ನಡದಲ್ಲಿ ಬೋರ್ಡ್ ನೋಡಿದ್ವಿ. ಈ ಮಡ್ರಾಸ್ನಲ್ಲಿ ತಮಿಳು ಬಿಟ್ಟು ಒಂದು ಪದ ಬೇರೆ ಯಾರು ಮಾತಾಡಲ್ಲ, ಬರೆಯಲ್ಲ, ಓದಲ್ಲ ಆ ಟೈಮ್. ಇವತ್ತಿಗೆ ಹಿಂಗೆ ಅಂದರೆ ಅವತ್ತಿಗೆ ಇನ್ನೇಂಗೆ. ಈಗ ಎಷ್ಟೋ ವಾಸಿ. ಆವಾಗ ನಮ್ಗೆ ಖುಷಿಯಾಗೋಯ್ತು. ಸಂಗೀತ ಅಂತ ಬೋರ್ಡ್ ನೋಡಿ ಕೆಳಗೆ ಲೈವ್ ಕ್ಯಾಸೆಟ್ಸ್ ಅಂತ, ಕ್ಯಾಸೆಟ್ ಜಮಾನ ಅದು. ಸೊ ಸಂಗೀತ ಲೈವ್ ಕ್ಯಾಸೆಟ್ಸ್. ನಮ್ಮ ಡ್ಯಾಡಿ ಅಂದರು, ಸಂಗೀತ ಇದು ಅಣ್ಣ ಅವ್ರದ್ದೆಲ್ಲ ಎಲ್ಲಿ ನಿನ್ನ ಭಕ್ತರೋ ಹಾಡು ಕೋಗಿಲೆ ರೆಕಾರ್ಡ್ ಮಾಡ್ಯಾರಲ್ಲ, ಇವರ ಸಂಗೀತ ಕಂಪ್ನಿ, ಆಡಿಯೋ ಕಂಪ್ನಿ, ನಡಿ ನೋಡ್ಲಿಕ್ಕೆ ಹೋಗೋಣ. ನೋಡೋಕ್ಕೆ ಹೋದ್ವಿ. ಒಳಗೆ ಹೋದ ತಕ್ಷಣ ನಮ್ಗೆ ಫಸ್ಟ್ ಸಿಕ್ಕವರು ದ ಗ್ರೇಟ್ ಥಿಯೇಟ್ರ್ ಪರ್ಸ್ನಾಲಿಟಿ, ದ ಗ್ರೇಟ್ ಕಮಿಡಿಯನ್ B. ಹನುಮಂತಾಚಾರ್. ಸರಿ. B. ಹನುಮಂತಾಚಾರ್ ಬಂದರು. ಅಯ್ಯೋ, ಅವರು ಸಿನಿಮಾದಲ್ಲಿ ಇವ್ರು ನೋಡಿದ್ದೀವಲ್ಲ, ಇವು ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರಲ್ಲ ಕಾಮಿಡಿಯನು, B. ಹನುಮಂತಾಚಾರ್ ಕಡೆಗೆ ಹೋಗಿ ನಮಸ್ಕಾರ ಅಂತ ಹೇಳಿದ್ವಿ. ನಮಸ್ಕಾರ ಮಾಡಿದ್ವಿ. ಮಾಡಿದ ತಕ್ಷಣ ನಾವು ಪ್ರೊಫೆಸರ್ ಕಟ್ಟೀರಿ, ನಾನು ಧಾರವಾಡದಿಂದ. ಹಾಂ ಹೌದಾ, ಧಾರವಾಡದಿಂದ ಬಂದಿರಾ, ಆಯ್ತು, ನಮ್ದು ಅಲ್ಲೇ ಪಕ್ಕದಾಗ ಬಳ್ಳಾರಿ ಅಂತಂತಂದು. ಮತ್ತು ಆಮೇಲೆ ನಮ್ಮ ಮಗಳ್ರಿ ಹಾಡು ಹೇಳ್ತಾಳೆ, ಬೇಷ್ 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 ಇಲ್ಲೇನು ಬಂದ್ರಿ, ಈ ಮಹೇಶ್ ಅವರು ಅಂತ. ಇಲ್ಲಿ ಸಂಗೀತ ಅಂತ ಬೋರ್ಡ್ ನೋಡಿದ್ವಿ ರೀ, ಸೊ ನಾವು ಕನ್ನಡದವ್ರು ಏನೋ ಇದ್ದಾರೆ ಅಂತ ಅಂದ್ಕೊಂಡು ಬಂದ್ವಿ. ಭಾಳ ಖುಷಿ ಆಯ್ತು ನಿಮ್ಮನ್ನು ನೋಡಿ. ಭಾಳ ಚಲೋ ಆಯ್ತು, ಭಾಳ ಚಲೋ ಆಯ್ತು. ಇವ್ರು ಪ್ರೊಪ್ರೈಟ್ರ್ ಮಹೇಶ್, HM ಮಹೇಶ್ ಅಂತಿದ್ದಾರೆ, ಹೋಗಿ ಬಟ್ಟೆ ಆಗ್ರಿ, ಭಾಳ ಒಳ್ಳೆ ಮನುಷ್ಯ ಅಂತ ಅವ್ರ ಚೇಂಬರ್ ತೋರಿಸಿದ್ರು. ಹೋದ್ವಿ. ಹೋದ್ಮೇಲೆ HM ಮಹೇಶ್, ಐ ಕ್ಯಾನ್ ನೆವರ್ ಫರ್ಗೆಟ್ ಮಹೇಶ್ ಜಿ, ಬಿಕಾಸ್ ನನ್ನ ಕರಿಯರ್ ಟರ್ನಿಂಗ್ ಪಾಯಿಂಟ್ ಆಗಿದ್ದು, ಮೇಜರ್ ಟರ್ನಿಂಗ್ ಪಾಯಿಂಟ್. ಅಂದರೆ ಅವರು ಪ್ರೊಪ್ರೈಟ್ರ್ ಸಂಗೀತ ಲೈವ್ ಕ್ಯಾಸೆಟ್ಸ್. ನಾವು ಹೋಗಿ ಮಾತಾಡಿದ್ವಿ. ಓ ಹೌದಾ, ನಮಸ್ಕಾರ, ಎಲ್ಲಿ ಯಾವರು ಅಂತೆಲ್ಲ ಕೇಳಿದ್ರು. ಇಲ್ಲಿ ಏನು ಬಂದ್ರಿ ಅಂತ ಕೇಳಿದ್ರು. ಇಲ್ಲ, ಈ ಥರ ಇಂಟರ್ವ್ಯೂ ಇತ್ತು ಅಂತ. ಓ ರಾಜಗುರುಗಳು ದೊಡ್ಡ. ಒಂದು ಪೆನ್, ಒಂದು ಡೈರಿ ತೆಗೆದ್ರು, ಪೆನ್ ತೆಗೆದ್ರು, ಹಿಂಗೆ ಡೈರಿ ತೆಗೆದ್ಬಿಟ್ಟು, ನಿಮಗೆ ಮೇ ಜೂನ್ನಲ್ಲಿ ಯಾವಾಗ ಡೇಟ್ ಉಂಟು ಅಂತ ಕೇಳಿದರು. ಕೇಳಿದ ತಕ್ಷಣ ಯಾಕ್ರಿ ಅಂದ್ರೆ ನಮ್ಮ ತಂದೆ, ಇಲ್ಲ ನಾವು ಒಂದು ಹೊಸ ಕ್ಯಾಸೆಟ್ ತರುವ ಅಂದ್ಕೊಂಡಿದ್ದೀವಿ, ಒಬ್ಬ ಹೊಸ ಆರ್ಟಿಸ್ಟನ್ನು ಇಂಟ್ರೊಡ್ಯೂಸ್ ಮಾಡುವ ಅಂದ್ಕೊಂಡಿದ್ವಿ, ನಿಮ್ಮ ಮಗಳದೇ ಮಾಡುವ, ಒಂದು 10 ಹಾಡು ರೆಕಾರ್ಡ್ ಮಾಡಿ ಕಳಿಸಿ, ನಮಗೆ ಸೆಲೆಕ್ಷನ್ ಅಂತಲ್ಲ, ಅವ್ರ ವಾಯ್ಸ್ ಟೆಸ್ಟ್ ಅಂತಲ್ಲ, ಹಾಡು ಸೆಲೆಕ್ಟ್ ಮಾಡ್ತೇವೆ, ನೀವು 10 ಹಾಡನ್ನು ರೆಕಾರ್ಡ್ ಮಾಡಿ ಕಳಿಸಿ. ನನಗದೆಲ್ಲ ಏನು ಗೊತ್ತಾಗ್ತದೆ. ನಮ್ಮ ತಂದೆ ಅದನ್ನು, ಇದೇನು ಕನಸು ಏನು ರಾಯರ್ ಎಷ್ಟು ಒಳ್ಳೆ ಇದನ್ನು ಕೊಟ್ಬಿಟ್ಟಾರೆ ನಿನಗೆ, ಎಂಥ ಲಕ್ಕದು, ಸಂಗೀತ ಮಹೇಶ್ ಅವರು ನಿನ್ಗೆ ಕ್ಯಾಸೆಟ್ ರೆಕಾರ್ಡ್ ಮಾಡ್ತಾರೆ. ಐ ವಾಸ್ 13 year old. ಓಹೋ. 9th ಬರಬೇಕು, ಆ ರಜೆಯಲ್ಲಿ ರೆಕಾರ್ಡ್ ಆಯಿತು. ಮುಂದೆ 9th ಸ್ಟ್ಯಾಂಡರ್ಡ್ ಇದ್ದಾಗ ಅದು ರಿಲೀಸ್ ಆಯಿತು. ಬಿಲೀವ್ ಮೀ, ದಾಸಮಂಜರಿ ಅದು ಏನೋ ಹೆಂಗೋ ಗೊತ್ತಿಲ್ಲ, ಇಟ್ ಬ್ರೋಕ್ ದ ರೆಕಾರ್ಡ್ ಆಫ್ ದರ್ ಪ್ರೀವಿಯಸ್ ಕ್ಯಾಸೆಟ್ಸ್ ಅಂತ. ವಾವ್, ದಾಸಮಂಜರಿ. ಈ ಕರ್ನಾಟಕದಲ್ಲಿ ಹೆಚ್ಚು ಶಾಸ್ತ್ರೀಯ ಸಂಗೀತ, ಕ್ಲಾಸಿಕಲ್ ಮ್ಯೂಸಿಕ್, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೆಚ್ಚಿದೆ. ಬಟ್ ಈ ಹಿಂದೂಸ್ತಾನಿ ಅಂತ ಬಂದಾಗ, ಈಗ ಫಸ್ಟ್ಲಿ ಘರಾನ ಅಂದರೆ ಘರಾನ ಇಸ್ ಅ ಸ್ಕೂಲ್ ಆಫ್ ಮ್ಯೂಸಿಕ್. ಸ್ಕೂಲ್ ಅಂದರೆ ಈಗ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತಂದ್ರೆ ಒಂದು ಸ್ಟೈಲ್, ಹಾಡೋ ಸ್ವರಗಳವೇ, ಆ ಭೂಪರಾಗಕ್ಕೆ ಅವೇ ಸ್ವರಗಳೇ ಬರ್ತವೆ. ಅಂದರೆ ಉದಾಹರಣೆ ಮ್ಯಾಮ್, ಈಗ ರಾಗ ಮೋಹನ ಅಂತ ಕರ್ನಾಟಕ ಮ್ಯೂಸಿಕಲ್ಲಿ ಮೋಹನ ರಾಗ ಅಂತ, ಅದೇ ಅಷ್ಟೇ. ಅದು ನೀವು ಕಿರಾನಲ್ಲಿ ಹಾಡಿದ್ರು ಅದೇ ಇರುತ್ತೆ, ಗ್ವಾಲಿಯರಲ್ಲಿ ಹಾಡಿದ್ರು ಅದೇ ಇರುತ್ತೆ, ಜೈಪುರಲ್ಲಿ ಹಾಡಿದ್ರು ಅದೇ ಇರುತ್ತೆ, ಆಗ್ರಾ ಘರಾನಲ್ಲಿ ಹಾಡಿದ್ರು ಅದೇ ಇರುತ್ತೆ. ಅವು ಚೇಂಜ್ ಆಗಲ್ಲ. ವಾದಿ ಸಮವಾದಿ ಚೇಂಜ್ ಆಗಲ್ಲ. ವಾದಿ ಸಂವಾದಿ ಅಂದರೆ ವಾದಿ ಈಸ್ ದ ಲೈಫ್ ನೋಟ್ ಆಫ್ ದ ರಾಗ. ಮತ್ತೆ 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 ಅಪಿಯರ್ ಆಗೋದು ಒಂದು ನೋಟ್ ಒಂದು ರಾಗದಲ್ಲಿ. ಆ ಒಂದು ರಾಗದ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದರಲ್ಲಿ ಪದೇ 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 ಅಪಿಯರ್ ಆಗುತ್ತೆ. ಉದಾಹರಣೆ ಈಗ ಇದು ನೋಡಿ, ಸಾರೆ ಗ ಪದ ಸಾದ ಪ ಗರೆ ಗ ಸಾರೆ ಧ ಸಾ ರೇ ರೇ ಗ ಸಾರೆ ಧ ಸಾರೆ ಗ ರೇ ಗ
ಸ ಪರೆ ಗ ಧ ಪರೆ ಗ ಪದ ಸ ಪರೆ ಗ ಧ ಪರೆ ಗ ಸ ಗ ಮತ್ತೆ 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 ಅಪಿಯರ್ ಆಗುತ್ತೆ. ಸೊ ಗ ಇಸ್ ವಾದಿ. ಇನ್ನು ನೆಕ್ಸ್ಟ್ ಕ್ಯೂನಲ್ಲಿರೋದು ಅದಕ್ಕೆ ಹತ್ರ ಇರೋದು ಸಮಾಧಿ. ಸೊ ರಾಜ ಮಿನಿಸ್ಟ್ರ್ ಸಬಾರ್ಡಿನೇಟ್ ಹಂಗೆ ಅರ್ಥ ಆಯ್ತು. ಯಾರ ಇಂಪಾರ್ಟೆನ್ಸು ಆ ಇದರಲ್ಲಿ ಎಷ್ಟಿರುತ್ತೆ ಅನ್ನೋದು ಆ ಸಂಚಾರದಲ್ಲಿ. ವಾದಿ ಸಂವಾದಿಯಿಂದನೇ ರಾಗ ಕಂಡುಹಿಡಿಯೋದಷ್ಟೇ ಅಲ್ಲ, ಅವನು ಜಾಣ ಆಗ್ಬಿಡ್ತಾನೆ. ವಾದಿ ಸಂವಾದಿ ಅರ್ಥ ಆಗ್ಬಿಟ್ರೆ ಮ್ಯೂಸಿಷಿಯನ್ ಬಿಕಮ್ಸ್ ಕಂಪ್ಲೀಟ್. ಅಷ್ಟು ಒಂದು ಶಕ್ತಿ ಇದೆ ಇದಕ್ಕೆ. ನಮ್ಮ ಎಸ್ಪೆಷಲಿ ನಮ್ಮ ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ಹಿಂಗೆ ಸಿಲೆಬಸ್ ಅಂತ ಇಟ್ಕೊಂಡು ಹೋಗಲ್ಲ ಯೂಶ್ವಲಿ. ಸಿಲೆಬಸ್ ಇದೆ ಶಾಸ್ತ್ರೀಯದಲ್ಲಿರೋ ಥರ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ದೇ ಹ್ಯಾವ್ ವೆರಿ ಸ್ಟ್ರಿಕ್ಟ್ ಗ್ರಾಮರ್. ಅಂದರೆ ಯು ಲಿಸನ್ ಟು ಸೇಮ್ ವಾತಾಪಿ ಗಣಪತಿ 1000 ಪೀಪಲ್ ದೇ ಸಿಂಗ್ ಸೇಮ್ ಹಾಡ್ತಾರೆ. ಇಲ್ಲಿ ಸೇಮ್ ಹಾಡ್ರಿ ಅಂದರೆ ಅವರೇ ಹಾಡ್ದವ್ರಿಗೆ ಈಗ ಮುಂಚೆ ಹಾಡ್ದಂಗೆ ಹಾಡ್ರಿ ಅಂದರೆ ಹಾಡೋಕ್ಕೆ ಬರೋಲ್ಲ. ಪ್ರತಿ ಸತಿನೂ ಸ್ಪಾಂಟಾನಿಟಿ ಸಂಕಲ್ಪನೆ. ಅದಕ್ಕೆ ಮೇಲೆ ಗುರು ಒಂದು ಶಕ್ತಿ, ಒಂದು ಗುರುತ್ವಾಕರ್ಷಣ ಶಕ್ತಿ ಕೆಲಸ ಮಾಡುತ್ತೆ. ಸೊ ಇಟ್ಸ್ ವೆರಿ ವಾಸ್ಟ್ ಆ್ಯಕ್ಚುಲಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತನೂ ವಾಸ್ಟ್ ಆಗಿದೆ. ಅಷ್ಟೊಂದು ಮೇಳಕರ್ತ ರಾಗಗಳು ಸುಮ್ಮನೆ ಅಲ್ಲ. ಅವ್ರು ಹ್ಯಾಟ್ಸ್ ಆಫ್ ಟು ಕರ್ನಾಟಿಕ್ ಮ್ಯೂಸಿಷಿಯನ್ಸ್, ದೇ ಫಾಲೋ ದಟ್ ಗ್ರಾಮರ್. ನಮ್ಮಲ್ಲಿ ಯಾರು ಡಿಸಿಪ್ಲಿನ್ ಫಾಲೋ ಮಾಡಲ್ಲ. ಬಟ್ ಏನೋ ಒಂದು ಶಕ್ತಿ ಕೆಲಸ ಮಾಡುತ್ತೆ, ಹೋಗ್ತಾ ಇರುತ್ತೆ. ಇದೆಲ್ಲ ಇದೂ ಯು ಹ್ಯಾವ್ ಟು ಸ್ಟಿಲ್ ಸ್ಟೇ ಮೋಟಿವೇಟೆಡ್ ಟು ದಿ ಆರ್ಟ್ ಅಲ್ಲ, ಆ್ಯಂಡ್ ಟ್ರೂ ಟು ಯುವರ್ ಪರ್ಪಸ್ ಬೇರೆ ಇದೆ. ಇನ್ನೂ ತುಂಬ ಸಾಧಿಸ್ಲಿಕ್ಕೆ ಇನ್ನೂ ತುಂಬ ಇದೆ. ಇನ್ನೂ ಏನೂ ಇಲ್ಲ. ಈಗ ಅರ್ಥ ಆಗ್ತಾ ಇದೆ ನನಗೆ ಏನು ಮಾಡಬೇಕಿತ್ತು ಒಂದು ಸಾಧನೆಯಲ್ಲಿ, ಹೇಗೆ ನಾನು ಯಾವ ರೂಲ್ಸ್ ಎಲ್ಲ ಯಾವ ವೇ ನಾನು ತೊಗೋಬೇಕು, ಹೆಂಗೆ ಹೋಗಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ನೋಡಬೇಕು, ಎಲ್ಲಿ ದಿಕ್ಕು ಎಲ್ಲ ಕಡೆ ನೋಡಬೇಕು, ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಅದು ಗಮಕ ತೊಗೋಬೇಕಾ, ಆಕಾರ ತೊಗೋಬೇಕಾ, ಇದೆಲ್ಲ ಅರ್ಥ ಆಗ್ತಾ ಇರೋದು ಈಗ. ಇವಾಗಲೇ ಸಾಧನೆ ಮಾಡದೆ ಹೋದರೆ ಇನ್ನು ಯಾವಾಗ ಮಾಡ್ತೀನಿ ಅಂತ. ಸೊ ಇವಾಗ ನಮ್ಮನ್ನು ಗುರುತಿಸಿ ನಾನು ಕೇಳೋದಷ್ಟೆ. ಡೋಂಟ್ ಗೋ ಬೈ ಈ ವರ್ಷ ಒಬ್ಬರು, ನೆಕ್ಸ್ಟ್ ವರ್ಷ ಇನ್ನೊಬ್ಬರು, ಮತ್ತೊಬ್ಬರು ವರ್ಷ ಮತ್ತೊಬ್ಬರು ಬರ್ತಾರೆ ಅಂತ ಹಂಗಿಲ್ಲ. ಇದ್ದಾರೆ ಮೊದಲಿನಿಂದ ಸಾಧಕರು, ಸಾಧನೆ ಮಾಡಿದವರು ಇದ್ದಾರೆ. ಇನ್ನೂ ಇದ್ದಾಗ ಬಳಸ್ಕೊಳ್ಳಿ. ಸೊ ಇದೆಲ್ಲ ಇತ್ತು ಮಾತಾಡ್ತಾ ಹೋದರೆ ತುಂಬ ಇದೆ ರಶ್ಮಿ ಇದು. ಬಟ್ ಅನಲೈಸ್ ಮಾಡೋದು ಕಷ್ಟ. ಥ್ಯಾಂಕ್ಸ್ ಫಾರ್ ಪುಟಿಂಗ್ ಔಟ್ ಎಲ್ಲೆಲ್ಲಿ ಏನೇನಿದೆ ಅನ್ನೋದು. ಮುಂದೆ ಈಗ ಈ ಒಂದು ಫೇಸ್ನ ಕುತೂಹಲಗಳು ಮುಂದೆ ಏನ್ರಿ ಅಂತಾರಲ್ಲ, ಮತ್ತೆ ಮುಂದೆ ಅಂತ. ಸದ್ಯದ ಏನು ಮ್ಯಾಮ್ ನಿಮ್ಮದು ಜರ್ನಿ ಈಸ್ ಸೋ ಲಾಂಗ್. ಐ ಆಮ್ ಸ್ಟಿಲ್ ಹಿಯರ್ ಲುಕಿಂಗ್. ಒಂದು ಹೊರೈಸನ್ನಲ್ಲಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಡಿಸ್ಟೆನ್ಸ್ ಹಾಗೆ ಕವರ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಮೋರ್ ಆನ್ ಪರ್ಸ್ನಲ್ಲ ಪ್ರೊಫೆಷ್ನಲ್ ಫ್ರಂಟ ಇದು? ಪ್ರೊಫೆಷ್ನಲ್, ಎಸ್. ವಾಟ್ ಈಸ್ ಅ ಪರ್ಸ್ನಲ್ ಫ್ರಂಟ್? ಬಿಕಾಸ್ ತುಂಬ ಹೆಚ್ಚೇನು ಅದ್ರ ಬಗ್ಗೆ ಮಾತಾಡಲಿಲ್ಲ, ಅಪಾರ್ಟ್ ಫ್ರಮ್ ನಿಮ್ಮ ಅಪ್ಬ್ರಿಂಗಿಂಗ್ ಆ್ಯಂಡ್ ನಾವು ಸರ್ ಬಗ್ಗೆ ಮಾತಾಡಿದ್ರಿ ಒಂದು ಸ್ವಲ್ಪ. ಇಲ್ಲ, ನಾನು ನಮ್ಮ ಕೊಟ್ಟ ಮನೆಗೆ ಅಲ್ಲಿ ಮ್ಯೂಸಿಕ್ಕಿಗೆ ಏನು ಹಿಂಡ್ರೆನ್ಸ್ ಇಲ್ಲ. ದಟ್ಸ್ ದ ಬಿಗ್ ಪ್ಲಸ್ ಅಲ್ವಾ. ಅಷ್ಟೇ, ಆ ಪ್ಲಸ್ನ ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಮೈ ಚಿಲ್ಡ್ರನ್ ಆರ್ ವೆರಿ ವೆರಿ ಸಪೋರ್ಟಿವ್ ಆ್ಯಂಡ್ ಅಫ್ಕೋರ್ಸ್ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಆಗಲ್ಲ ಇದು. ಮಕ್ಕಳು ಏನು ಮಾಡ್ತಾ ಇದ್ದಾರೆ ಮ್ಯಾಮ್? ಮಗಳು ಶಿ ಇಸ್ ಡೂಯಿಂಗ್ ಹರ್ ಮಾಸ್ಟರ್ಸ್ ಇನ್ ಡೇಟಾ ಸೈನ್ಸ್. ಓಕೆ. ಒಳ್ಳೆ ಕಥಕ್ ಡ್ಯಾನ್ಸರ್ ಅವಳು. ಆರ್ಟ್ ಇದು ಇದೆ. ಮಗ ಲಾ ಓದ್ತಾ ಇದ್ದೀನಿ. ಈಸ್ ಸ್ಟಡಿಂಗ್ ಲಾ 4th ಇಯರ್. ಎಲ್ಲ ಬೆಂಗಳೂರು? ಹಾಂ, ಅವಳು VIT ಚೆನ್ನೈ ಅಲ್ಲಿದ್ದಾಳೆ. ಓಹೋ. ಮಾಸ್ಟರ್ಸ್ ಅಲ್ಲಿ ಮಾಡ್ತಾಳೆ. ಮಗ ಇಲ್ಲಿ ಕ್ರೈಸ್ಟಲ್ಲಿ ಮಾಡ್ತಾ ಇದ್ದಾನೆ. ನೈಸ್. ಸೊ ಹಾಗಾಗಿ ಎಲ್ಲ ಕಡೆ ಒಂದು ಬ್ಯಾಲೆನ್ಸ್ ಜೊತೆಗೆ ವಿತ್ ಮ್ಯೂಸಿಕ್ ಬೀಯಿಂಗ್ ದ ಡಿವೈನ್ ಪವರ್ ದಟ್ಸ್ ಡ್ರೈವಿಂಗ್. ಬ್ಯಾಲೆನ್ಸ್ ಈಗ ಮಾಡಲೇಬೇಕು. ಚಿಕ್ಕ ಮಕ್ಕಳಿದ್ದಾಗ ಮಾಡಲೇಬೇಕು. ಅವಕ್ಕೂ ತಾಯಿ ಹತ್ರ ಇರಬೇಕು. ಆ ವಿಚಾರದಲ್ಲಿ ನಮ್ಮ ಮಕ್ಕಳು ತುಂಬ ಬೇಗ ಅರ್ಥಕೊಂಡ್ರು, ನಮ್ಮಮ್ಮ ಬ್ಯುಸಿ ಇರ್ತಾಳೆ ಅಂತ. ಬಟ್ ಐ ಹ್ಯಾವ್ ಬೀನ್ ವಿತ್ ದೆಮ್. ಎಲ್ಲಿ ಇಂಗ್ಲೆಂಡ್, ಅಮೆರಿಕಾ ಎಲ್ಲಿ ಹೋದ್ರೂ ಕೂಡ ಅದೊಂದು ಪ್ರತಿಯೊಂದು ನನ್ನ ಮಕ್ಕಳ ಜೊತೆ ನಾನು ಕನೆಕ್ಟೆಡ್ ಇದ್ದೇ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತಾಡ್ತಾ ಅಪ್ಪ ರಾಯರ ಭಕ್ತರು ಎಲ್ಲ ನಂಬ್ತಾರೆ ಅಂತ ಹೇಳಿದ್ರಿ. ನೀವು ಯಾರು ಭಕ್ತೆ? ಆಬ್ವಿಯಸ್ಲಿ ನನ್ನ ಗುರು ಭಕ್ತೆ, ನಾನು ರಾಯರ ಭಕ್ತೇನೂ ಕೂಡ. ನನಗೆ ಹನುಮಾನ್, ನಂಗೆ ಆಂಜನೇಯ ಒಂಥರ ಶಕ್ತಿ. ವಿ ಟ್ರೈ ಟು ಸಿ ದ ಸ್ಪಿರಿಚುವಲ್ ಸೈಡ್ ಆಫ್ ಎಲ್ಲರದು. ಗುರು ಇನ್ ಜನರಲ್. ಗುರು. ಅಮೇಝಿಂಗ್. ಸಚ್ ಅ
ತುಂಬ ಡೀಪಾಗಿ ಆಲೋಚನೆ ಮಾಡೋ ವ್ಯಕ್ತಿ. ನಮಗೆ ಬರೀ ಸಂಗೀತ ಕಟ್ಟಿಯವರಂದರೆ ತುಂಬ ಚೆನ್ನಾಗಿ ಹಾಡ್ತಾರೆ, ತಾಲೀಮ್ ಮಾಡಿದ್ದಾರೆ, ವಿದುಷಿ, ಇದೆಲ್ಲ ಏನಿತ್ತು ಇವತ್ತು ಇಮೇಜು, ಇದ್ರ ಜೊತೆಗೇ ವಾಟ್ ಆರ್ ಡೀಪ್ ಥಿಂಕರ್ ಯು ಆರ್, ಪರ್ಸ್ಪೆಕ್ಟಿವ್ಸ್ ಆಫ್ ಲೈಫ್, ಮತ್ತು ಎಸ್ಪೆಷಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆಫ್ಟರ್ ಅ ಪಾಯಿಂಟ್ ಗೋಯಿಂಗ್ ವಿತ್ ದ ಫ್ಲೋ ಆ್ಯಂಡ್ ಪ್ರಯಾರಿಟೀಸ್, ಸೆಟ್ಟಿಂಗ್ ಯುವರ್ ಪ್ರಯಾರಿಟೀಸ್ ದ ರೈಟ್ ಇದೆಯಲ್ಲ, ದೀಸ್ ಆರ್ ಐ ಥಿಂಕ್ ಫ್ಯೂ ಟೇಕ್ಅವೇಸ್ ಫ್ರಮ್ ಯುವರ್ ಜರ್ನಿ. ನಮ್ಮ ಮಗ ಬರ್ತಾನೆ ಕಾಲೇಜಿಂದ, ಅವತ್ತಿನ ದಿವಸ ಬೆಳಗ್ಗೆ ಏನು ಒಂದೊಂದು ದಿವಸ ಏನೂ ಮಾಡೋಕ್ಕಾಗಿರೋದಿಲ್ಲ, ಅದು ಸ್ಟುಡಿಯೋಗೆ ಹೋಗಿರ್ತೀನಿ, ಬರ್ತೀನಿ ಬಂದು ಏನಿದೀಮಾ ತಿನ್ನೋಕ್ಕೆ ಅಂತ ಬರ್ತಾನೆ. ಬಂದು ಕೂಡ ನೋಡಬೇಕು ಇವತ್ತು ಹೌದಾ ಏನು ಮಾಡಿಲ್ವ, ಚಪಾತಿ ಮಾಡಿಲ್ವ, ಅದು ಮಾಡಿಲ್ವ, ಮಾಡ್ಬೇಕು ಅಂದ್ಕೊಂಡಿದ್ದೆ ಕಣೋ, ಟಕ 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 ಅವ್ನ ಜೊತೆ ಮಾತಾಡ್ತಾನೆ ಒಂದೇನೋ ಕ್ಯಾಪ್ಸಿಕಮ್, ಒಂದೇನೋ ಈರುಳ್ಳಿ ಏನೋ ತೊಗೊಂಡ್ಬಿಟ್ಟು ಮಾಡಿ ಒಂದಿಷ್ಟು ಪುಡಿಗಳನ್ನ ಹಾಕಿ ಮಾಡಿಬಿಡ್ತೇನೆ. ಆಗೋಯ್ತಾ ಇಷ್ಟರಲ್ಲಿ ಅಂತ ಮಮ್ಮಿ ಇಷ್ಟು ಫಾಸ್ಟಾಗಿ ಹೆಂಗೆ ಮಾಡ್ತೇನೆ ಗೊತ್ತಿಲ್ಲ, ಮಾಡಬೇಕು ಅಂತ ಅಂದ್ಕೊಳ್ಳೋ ಇಲ್ಲಪ್ಪ, ನಿಂಗೆ ಹಶ್ವಾಗಿದೆ, ನೀನು ತಿನ್ನಬೇಕು ಅನ್ನೋದು ಅಷ್ಟೇ ತಲೆಯಲ್ಲಿ ಬರುತ್ತೆ ನನಗೆ. ಮಾತಾಡ್ತಾ ಇನ್ನೂ ಬ್ಲೇಸರು ತೆಗ್ದಿರಲ್ಲ ಅಷ್ಟರಲ್ಲೇ ಅದು ಆಗ್ಬಿಟ್ಟಿರುತ್ತೆ. ಸೊ ಇದು ಸಬ್ಕಾನ್ಷಿಯಸ್ ಬಿಯಾಂಡ್ ಆರ್ ಇದು ಕಾಣದ ಇದೊಂದು, ಅದರ ಒಳಗಡೆ ಇನ್ಸ್ಟಿಂಕ್ಟ್ ಇದ್ದರೆ ಅದೇ ಪ್ರಯಾರಿಟೀಸ್, ಜವಾಬ್ದಾರಿ, ಅದನ್ನು ನಾನು ನೋಡ್ಕೋಬೇಕು ಅಂತ ಅದೊಂದು ಸಾಫ್ಟ್ವೇರಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ, ಅದು ಮಾಡಿಸುತ್ತೆ. ಐ ಫೀಲ್ ಹ್ಯಾಪಿನೆಸ್ ಇನ್ ದ್ಯಾಟ್. ಐ ಮೀನ್ ಐ ಆಮ್ ಸೋ ಹ್ಯಾಪಿ ಡೂಯಿಂಗ್ ದ್ಯಾಟ್. ನಂಗೆ ಖುಷಿ ಆದರೆ ಸಾಕಲ್ವ. ಬೆಸ್ಟ್ ಇದು ಹೇಳಿದರೆ ನೋಡಿ, ಇಷ್ಟೇ ಅಲ್ವಾ, ಯಾರನ್ನು ಮೆಚ್ಚಿಸ್ಬೇಕಾಗಿದೆ ಅಥವಾ ಯಾರ ಒಪಿನಿಯನ್ಸ್ಗೆ ಅದೋ ಎಲ್ಲೋ ಓದಿದೆ, ಇಫ್ ಯು ಆಲ್ವೇಸ್ ಕೇರಿಂಗ್ ಫಾರ್ ಪೀಪಲ್ಸ್ ಒಪಿನಿಯನ್ ಯು ಆರ್ ಆಲ್ವೇಸ್ ದೇರ್ ಪ್ರಿಸ್ನರ್ ಅಂತ. ಹಾಗೆ ಈ ಥರ ಸಾಕಷ್ಟು ಥಿಯರೀಸ್ ಇದೆ ಮ್ಯಾಮ್. ಇಟ್ಸ್ ಆಲ್ ಅಬೌಟ್ ಎಷ್ಟು ನಾವು ನಾಪ್ಕ ಇಟ್ಕೋತೀವಿ, ಎಷ್ಟನ್ನು ಪಾಲಿಸ್ತೀವಿ, ಎಷ್ಟು ಜೊತೆಗೆ ಇರ್ತೀವಿ. ಯು ಟು ಗ್ರೋ ಬಿಯಾಂಡ್ ಆಲ್ ಸಾರ್ಟ್ಸ್ ಆಫ್ ಇದು ಕಟ್ಟುಪಾಡುಗಳು. ಯಾರಿಗೂ ಬಿಟ್ಟಿದ್ದಲ್ಲ, ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಮ್ಮಿ. ಈಚ್ ಡೇ ಇಸ್ ನ್ಯೂ ಟು ಮೀ. ನೀವು ಹೇಳಿದ್ರಲ್ಲ, ನೀವು ಅನ್ಸಲ್ಲ, ಯು ಡೋಂಟ್ ಲುಕ್ ದ ಏಜ್. ಈಚ್ ಡೇ ಇಸ್ ನ್ಯೂ ಟು ಮೀ. ಯು ಹ್ಯಾವ್ ಟು ಲಿವ್ ಅಪ್ ಟು ದ್ಯಾಟ್ ಅಷ್ಟೇ. ಪ್ರತಿದಿನ ಇಟ್ಸ್ ಅ ನ್ಯೂ ಹೊರೈಸನ್, ಇಟ್ಸ್ ಅ ನ್ಯೂ ಬೆಳಕು. Really amazing catching up with you, and until next time. It's been wonderful talking to you. Same here too, ma'am. Until next time. I could unfold a lot of things which I have never spoken about like so far. I'm glad that we could create a platform. Truly, it's been wonderful talking to you. Pleasure, ma'am. So that was ivattina episode. Yes, it was quite musical, it was quite spiritual, and it was very human. ತುಂಬ ರಿಯಲ್ ಟಾಕ್ಸ್ ಇತ್ತು. ಇವತ್ತಿನ ಜಸ್ಟ್ ಕ್ಯೂರಿಯಸ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಳೆ ಎಪಿಸೋಡ್ಸನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಆ್ಯಂಡ್ ಚಿಯರ್ಸ್.